ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಬರ್ತಾ ಇದೆ ಚಾನಲಲ್ಲಿ ಆ್ಯಂಡ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ WPL ಫೀವರ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದಾದ್ಮೇಲೆ T20 ವರ್ಲ್ಡ್ ಕಪ್ ಮೆನ್ಸ್ದು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅಗೇನ್ IPL ಶುರು ಆಗುತ್ತೆ. ಸೊ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ್ಯಾರು ಚಾನಲ್ ನೋಡ್ತಾ ಇದ್ರಿ ಆ್ಯಂಡ್ ಲಾಸ್ಟ್ ಸೀಸನಲ್ಲಿ WPL ಆಗಿರ್ಬೋದು IPL ಆಗಿರ್ಬೋದು ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಮುಂದೆ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ಎಸ್ಪೆಷಲಿ RCB ಅಂತ ಬಂದಾಗ ಅಟ್ಲೀಸ್ಟ್ RCB ದಂತೂ ಬಂದೇ ಬರುತ್ತೆ. ಒಂದು ಸ್ವಲ್ಪ ದಿನ ಡಿಲೇ ಆಗ್ಬೋದು ಕೆಲವೊಂದು ಮ್ಯಾಚಸ್ಗಳದ್ದು ರಿವ್ಯೂ ಆ್ಯಂಡ್ ಪ್ರೀ ಮ್ಯಾಚ್ ಅನಾಲಿಸಿಸ್ ಮಾಡಲಿಕ್ಕೆ. ಬಟ್ RCB ಅಂತ ಮ್ಯಾಚ್ ಬಂದಾಗ ಖಂಡಿತವಾಗ್ಲೂ ರಿವ್ಯೂಸ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಓಕೆ, ಎಲ್ರಿಗೂ ಥ್ಯಾಂಕ್ಸ್ ಅಗೇನ್. ಲಾಸ್ಟ್ ಸೀಸನ್ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀನಿ ಆ್ಯಂಡ್ ಈ ಸೀಸನ್ ಕೂಡ ಅದೇ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಂತೀನಿ ನನ್ನ ಒಂದು ರಿವ್ಯೂಸ್ಗಳಿಗೆ. ಆ್ಯಂಡ್ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ಎಂಥ ಮ್ಯಾಚ್ಗಳು, ವಾವ್, ವಾಟ್ ಅ ಮ್ಯಾಚ್ ಮ್ಯಾನ್, ಸಖತ್ತಾಗಿರುವಂಥ ಮ್ಯಾಚು. ಆ್ಯಂಡ್ RCB ಅಂತ ಬಂದಾಗ ಫಸ್ಟ್ ಮ್ಯಾಚ್ ನಮ್ಮದೇ ಇರುತ್ತೆ ನಾರ್ಮಲಿ, ಬಟ್ ಆದರೂ ಕೂಡ ಒಳ್ಳೆ ಒಂದು ಕಮ್ಬ್ಯಾಕ್ ಅಂತಲೇ ಹೇಳ್ತೀನಿ. ಲಾಸ್ಟಲ್ಲಿ ನಮ್ಮ ಯಾರು ಕ್ಲರ್ಕು ಸಖತ್ತಾಗಿರುವಂಥ ಒಂದು ಮ್ಯಾಚನ್ನ ಫಿನಿಶ್ ಮಾಡ್ತಾರೆ. ಆ್ಯಂಡ್ ಅಗೇನ್ ಮತ್ತೊಬ್ಬ ಒಂದು AV de Villiers ಅಂತಲೇ ಹೇಳ್ಬೋದು ನಮ್ಮ ವುಮೆನ್ಸ್ ಕ್ರಿಕೆಟ್ಗೆ. ಅದು ಸೌತ್ ಆಫ್ರಿಕನ್ದಾನೆ ಒಂದು ಒಳ್ಳೆ ಆಲ್ರೌಂಡರ್ ಸಿಕ್ಕಿದ್ದಾರೆ, ಅದ್ಭುತವಾಗಿರುವಂಥ ಒಂದು ಫಿನಿಶ್ ಕೊಟ್ಟರು. ಆ್ಯಂಡ್ ಒಂದು ಟೈಮಲ್ಲಿ ಸೋಲೋವಂಥ ಮ್ಯಾಚ್ನ ಅಲ್ಲಿ ನದಿನೇ ಡಿ ಕ್ಲರ್ಕ್, ಹೌ ಮೈ ಗಾಡ್, ಎಂಥ ಮ್ಯಾಚ್ಗಳು, ಎಂಥ ನಾಕು 63 in 44 ಡೆಲಿವರೀಸು, 7 ಬೌಂಡ್ರಿ ಆ್ಯಂಡ್ 2 ಸಿಕ್ಸರು, ಅದ್ಭುತವಾಗಿರುವಂಥ ಒಂದು ಮ್ಯಾಚ್ ಎಂಡ್ ಮಾಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ಕೊನೆಯದಾಗಿ ನಮಗೆ ಮ್ಯಾಚ್ನ ಗೆಲ್ಸ್ಕೊಟ್ರು ಫಸ್ಟ್ ಮ್ಯಾಚನ್ನೇ. ಆ್ಯಂಡ್ ಮುಂದೆ ಈ ಸೀಸನಲ್ಲಿ ಯಾವ ರೀತಿಯಲ್ಲಿ ನಮ್ಮ ಒಂದು ತಂಡ ಬ್ಯಾಟಿಂಗ್ ಮಾಡುತ್ತೆ ಆ್ಯಂಡ್ ಫೀಲ್ಡಿಂಗ್ ಮಾಡುತ್ತೆ, ಬಾಲಿಂಗ್ ಮಾಡುತ್ತೆ, ಇಡೀ ತಂಡವಾಗಿ ಎಷ್ಟು ಚೆನ್ನಾಗಿ ಆಡುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಓಕೆ, ನಿನ್ನೆ ಒಂದು ಪಂದ್ಯದ ಬಗ್ಗೆ ಮಾತಾಡೋಣ. ಆ್ಯಂಡ್ ಟಾಸ್ ಗೆದ್ದಂಥ ನಮ್ಮ RCB ವುಮೆನ್ಸ್ ತಂಡದ ಕ್ಯಾಪ್ಟನ್ ಆದಂಥ ಸ್ಮೃತಿ ಮಂದಣ್ಣ ಅವ್ರಿಗೆ ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬಾಲಿಂಗ್ ಆಯ್ಕೆ ಮಾಡಿದ್ದು ಕೂಡ ಒಳ್ಳೆಯದೇ ಆಯಿತು ಅಂತ ಹೇಳ್ಬೋದು. ಸಖತ್ತಾಗಿರುವಂಥ ಒಂದು ಬಾಲಿಂಗ್ ಮಾಡ್ತಾರೆ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ನಮ್ಮ ಲಾರೆನ್ ಬೆಲ್ ಅವರು ಫಸ್ಟ್ 2 ಓವರಲ್ಲಿ ಕೇವಲ ಕೊಟ್ಟಿರುವಂಥದ್ದು ಒಂದೇ ಒಂದು ರನ್ನು. ಆ್ಯಂಡ್ ಸಖತ್ತಾಗಿರುವಂಥ ಒಂದು ಬಾಲಿಂಗ್ ಮಾಡ್ತಾರೆ. ಆ್ಯಂಡ್ ಲಿನ್ಸೆ ಸ್ಮಿತ್ ಅವರು ಸ್ವಲ್ಪ ದುಬಾರಿ ಆದರೂ ಫಸ್ಟ್ ಓವರಲ್ಲೇ ಒಂದು 10 ರನ್ ತಗೊಂಡು ಕೊಡ್ತಾರೆ ಮಾಡಿದ್ರು. ಆ್ಯಂಡ್ ಈ ಕಡೆಗೆ ಬ್ಯಾಟಿಂಗ್ ಅಂತ ಬಂದಾಗ ಅಮೇಲಿಯಾ ಕೆರ್ ಅವ್ರನ್ನ ಓಪನಿಂಗ್ ತೊಗೊಂಬರ್ತಾರೆ. ಆ್ಯಂಡ್ ಗೊತ್ತಿಲ್ಲ ನಮಗೆ ಯಾಕೆ ಅವ್ರನ್ನ ಓಪನಿಂಗ್ ತಂದರು ಅಂತ. ನಾರ್ಮಲಿ ಅವರು 3 ಅಥವಾ 4ನೇ ಪ್ಲೇಸಲ್ಲಿ ಅಥವಾ ಅವ್ರದ್ದು ಶಫಲ್ ಆಗ್ತಾ ಇರುತ್ತೆ ಮೇಲಿಂದ ಕೆಳಗೆ. ಬಟ್ ಈ ಸಾರಿ ಅವ್ರಿಗೆ ಓಪನಿಂಗ್ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಟ್ ಅವರು ಕೂಡ ಅಷ್ಟು ಜಾಸ್ತಿ ಹೊತ್ತಲ್ಲೇ ನಿಂತ್ಕೊಳ್ಳಿಲ್ಲ. ಅವರು ಕೇವಲ 4 ರನ್ ಮಾಡ್ತಾರೆ 15 ಬಾಲ್ಗಳಲ್ಲಿ. ಬಾಲ್ ಜಾಸ್ತಿ ತಿಂದ್ಬಿಟ್ರು, ಬಟ್ ಮಾಡಿರುವಂಥದ್ದು ಕೇವಲ 4 ರನ್ನು. ಲಾರೆನ್ ಬೆಲ್ ಅವರ ಒಂದು ಬಾಲಿಂಗಲ್ಲಿ ಅಲ್ಲಿ ಟಾಪ್ ಹೆಡ್ಸ್ ಆಗಿ ಅರುಂಧತಿ ರೆಡ್ಡಿ ಅವರ ಒಂದು ಕ್ಯಾಚ್ ಕೊಟ್ಟು ಅವ್ರು ಔಟ್ ಆಗ್ತಾರೆ. ಆ್ಯಂಡ್ ಕಮಲಿನಿ ಅವರು ಸ್ವಲ್ಪ ಹೊತ್ತು ನಿಂತ್ಕೊತಾರೆ, ಒಂದು ರನ್ನನ್ಸು ಮಾಡ್ತಾರೆ. ಬಟ್ ಸ್ಟ್ರೈಕ್ ರೇಟ್ ಅಂತ ಒಂದೇನು ಇರಲಿಲ್ಲ. ಕೇವಲ 114 ಸ್ಟ್ರೈಕ್ ರೇಟಲ್ಲಿ ಅವರು ಬ್ಯಾಟ್ ಮಾಡಿರುವಂಥದ್ದು. 32 ರನ್ ಮಾಡ್ತಾರೆ 28 ಬಾಲ್ಗಳಲ್ಲಿ. ಅವರು ಕೂಡ ಔಟ್ ಆಗ್ತಾರೆ. ಅದಾದಮೇಲೆ ಸ್ಕ್ರೀವರ್ ಬ್ರಂಟ್ ಅವರು ಕೂಡ ಅಷ್ಟೇ ಸ್ಟಂಪ್ ಔಟ್ ಆಗ್ತಾರೆ. ರಿಚಾ ಘೋಷ್ ಅವರು ಸ್ಟಂಪ್ ಔಟ್ ಮಾಡ್ತಾರೆ ಇಲ್ಲಿ ನಮ್ಮ ನದಿನೇ ಡಿ ಕ್ಲರ್ಕ್ ಅವರ ಒಂದು ಬಾಲಿಂಗಲ್ಲಿ. ಅದ್ಭುತವಾಗಿರುವಂಥ ಒಬ್ಬ ಆಲ್ರೌಂಡರು ಬ್ರೆಂಟ್ ಅವರು. ಆ್ಯಂಡ್ ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಬಾಲಿಂಗ್ ಆದರೂ ಆಗಿರ್ಬೋದು, ತಮ್ಮ ಒಂದು ಅನುಭವನ ಮುಂಬೈ ಇಂಡಿಯನ್ಸ್ಗೆ ದಾರೆ ಎರೆದು ಬಿಡ್ತಾರೆ. ಬಟ್ ನಿನ್ನೆ ಒಂದು ಪಂದ್ಯದಲ್ಲಿ ಅವರ ವಿಕೆಟ್ ಕಿತ್ತಿರುವಂಥ ನಮ್ಮ ನದಿನೇ ಡಿ ಕ್ಲರ್ಕ್ ಅವರು ಮುಂಬೈ ಇಂಡಿಯನ್ಸ್ನ ಒಂದು ಚಿಕ್ಕ ಮೊತ್ತಕ್ಕೆ ಕಟ್ಟೆ ಹಾಕೋದ್ರಲ್ಲಿ ಅವರ ಪಾತ್ರ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಓಕೆ, ಅದಾದಮೇಲೆ ಬಂದಂಥ ಹರ್ಮೀನ್ ಪ್ರೀತ್ ಕೌರ್ ಅವರು ಕೂಡ ಅಷ್ಟೇ ಒಂದು ಬೌಂಡ್ರಿ, ಒಂದು ಸಿಕ್ಸರ್ ತೊಗೊತಾರೆ. ಆ್ಯಂಡ್ ಕೇವಲ 20 ರನ್ ಮಾಡಿ 17 ಬಾಲಲ್ಲಿ ಅವರು ಕೂಡ ಅಗೇನ್ ನದಿನೇ ಡಿ ಕ್ಲರ್ಕ್ ಅವರ ಒಂದು ಬಾಲಿಂಗಲ್ಲಿ ರಿಚಾ ಘೋಷ್ ಅವರಿಗೆ ಒಂದು ಕ್ಯಾಚ್ ಕೊಟ್ಟು ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಒಳ್ಳೆಯ ಕ್ಯಾಚ್ ಹಿಡಿದ್ರು ಅಂತ ಹೇಳ್ಬೋದು ರಿಚಾ ಘೋಷ್ ಅವರು. ಓಕೆ, ಆ್ಯಂಡ್ ಇದಾದಮೇಲೆ ಬಂದಂಥದ್ದು ಆ್ಯಂಡ್ ಜೊತೆ ಆಗಿರುವಂಥದ್ದು ನಿಕೋಲಾ ಕ್ಯಾರಿ ಆ್ಯಂಡ್ ಸಜೀವನ್ ಸಜನಾ. ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಇಬ್ಬರು ಕೂಡ 40+ ರನ್ನ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಒಂದು ಮಿಸ್ಟೇಕ್ ಆಗುತ್ತೆ ನಮ್ಮ RCB ಕಡೆಯಿಂದ. ಅದೇನು ಅಂತಂದರೆ ಸಜೀವನ್ ಸಜನಾ ಅವರ ಒಂದು 2 ಕ್ಯಾಚ್ಗಳನ್ನು 13th ಆ್ಯಂಡ್ 14th ಓವರಲ್ಲಿ ಬಿಡ್ತಾರೆ. ಅದು ದೊಡ್ಡ ಮಿಸ್ಟೇಕ್ ಆಯಿತು ಅಂತ ಹೇಳ್ಬೋದು. ಬಿಕಾಸ್ 125 to 130 ಮ್ಯಾಕ್ಸಿಮಮ್ ಸ್ಕೋರ್ ಆಗುವಂಥದ್ದು ಮುಂಬೈ ಇಂಡಿಯನ್ಸ್ ದುಬತ್ತಲ್ಲಿ ಸಜೀವನ್ ಸಜನಾ ಅವರು ಒಂದು ಏನು 2 ಕ್ಯಾಚ್ ಬಿಡ್ತಾರಲ್ಲ, ಅದೇ ಒಂದು ದೊಡ್ಡ ಒಂದು ಮಿಸ್ಟೇಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದೇನಾದರೂ ಆಗಿರಲಿಲ್ಲ ಅಂತಂದರೆ ಏನು ಹೇಳಿದ್ನಲ್ವಾ, 130 ಒಳಗಡೆ ಅವ್ರನ್ನ ಕಟ್ ಹಾಕ್ಬೋದಾಗಿತ್ತು. ಆ್ಯಂಡ್ ಕೊನೆಯಲ್ಲಿ ಅದೇ ನಿಕೋಲಾ ಕ್ಯಾರಿ ಆ್ಯಂಡ್ ಸಜೀವನ್ ಸಜನಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಒಟ್ಟಾರೆ ಮಾತಾಡಬೇಕು ಅಂದರೆ 154ಗೆ 6 ವಿಕೆಟ್ಗಳನ್ನ ಕಳ್ಕೊಂಡು 20 ಓವರಲ್ಲಿ 154ನ ಅಲ್ಲಿ ಗಳಿಸ್ತಾರೆ. ಆ್ಯಂಡ್ ಬಾಲಿಂಗಲ್ಲಿ ತೊಗೊಳಕ್ಕೆ ಮೊದಲೇ ಆದಾಗ ಲಾರೆನ್ ಬೆಲ್ ಅವರು 4 ಓವರಲ್ಲಿ 14 ರನ್ನು ಒಂದು ಮೆಡಿನ್ ಮಾಡ್ತಾರೆ. ಆ್ಯಂಡ್ 1 ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ ಲೆನ್ಸಿ ಸ್ಮಿತ್ ಅವರು 2 ಓವರಲ್ಲಿ 23 ರನ್ನು ಜಾಸ್ತಿ ದುಬಾರಿ ಆದರು. ಆ್ಯಂಡ್ ಅರುಂಧತಿ ರೆಡ್ಡಿ ಕೂಡ ಅಷ್ಟೇ 4 ಓವರಲ್ಲಿ 37 ರನ್ನು, 9.2 ಎಕನಾಮಿ ರೇಟ್ ಇದೆ. ಅಗೇನ್ ದುಬಾರಿ ಆಗಿದ್ದಾರೆ. ಆ್ಯಂಡ್ ನದಿನೇ ಡಿ ಕ್ಲರ್ಕ್ ಅದ್ಭುತವಾಗಿರುವಂಥ ಆಲ್ರೌಂಡರ್. ಅಗೇನ್ ಅವರು ಸಖತ್ತಾಗಿರುವಂಥ ಬಾಲಿಂಗ್ ಮಾಡ್ತಾರೆ. 4 ಓವರಲ್ಲಿ 26 ರನ್ ಕೊಟ್ಟು 4 ವಿಕೆಟ್ನ ತೆಗಿತಾರೆ. ಆ್ಯಂಡ್ ಸಖತ್ತಾಗಿರುವಂಥ ಬಾಲಿಂಗ್ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದು ಬಾಲಿಂಗ್ ವಿಚಾರ ಆದರೆ. ಆ್ಯಂಡ್ ಇದನ್ನು ಚೇಸ್ ಮಾಡಲಿಕ್ಕೆ ಬಂದಂಥ ನಮ್ಮ RCB 155 ರನ್ಸನ್ನು ಚೇಸ್ ಮಾಡಲಿಕ್ಕೆ ಬಂದಂಥ RCB ಅವರು ಗ್ರೇಸ್ ಹ್ಯಾರಿಸ್ ಆ್ಯಂಡ್ ಸ್ಮೃತಿ ಮಂದನ ಒಂದು ಒಳ್ಳೆ ಸ್ಟಾರ್ಟೇ ಕೊಡ್ತಾರೆ. ಇಬ್ಬರು ಕೂಡ ಒಂದು ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟು. 40 ರನ್ಸ್ ಬರುತ್ತೆ 3.5ಅಲ್ಲಿ. ಮೊದಲ ವಿಕೆಟ್ ಬಿದ್ದಿರುವಂಥದ್ದು ಅದು ಸ್ಮೃತಿ ಮಂದನ್ ಅವ್ರದ್ದು. ಅಗೇನ್ ಟಾಪ್ ಹೆಡ್ಸ್ ಆಗಿ ಅಲ್ಲಿ ಶಬ್ನಮ್ ಇಸ್ಮಾಯಿಲ್ ಅವರ ಬಾಲಿಂಗಲ್ಲಿ ಪೂನಮ್ ಖೆಮ್ನಾರ್ ಅವರ ಒಂದು ಕೈಗೆ ಕ್ಯಾಚ್ ಕೊಟ್ಟು ಅವರು ಔಟ್ ಆಗ್ತಾರೆ. ಅದಾದಮೇಲೆ ಅಲ್ಲಿ ನಮ್ಮ ಗ್ರೇಸ್ ಹ್ಯಾರಿಸ್ ಕೂಡ ಅಷ್ಟೇ, ಅವರು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ 47ಗೆ. ಅವರು ಕೂಡ
4.6 ಓವರಲ್ಲಿ ಅವರು ಕೂಡ ಔಟ್ ಆಗ್ತಾರೆ. ಶಬ್ನಮ್ ಇಸ್ಮಾಯಿಲ್ಗೆ ಕ್ಯಾಚ್ ಕೊಡ್ತಾರೆ. ಸ್ಕೀವರ್ ಬ್ರಂಟ್ ಅವರ ಬಾಲಿಂಗ್ ಅಂತಲೇ ಹೇಳ್ತೀನಿ. ಅದಾದ್ಮೇಲೆ ಯಾರು ಜಾಸ್ತಿ ನಿಂತ್ಕೊಳ್ಳಲ್ಲ. ಅಲ್ಲಿ ದಳನಲ್ಲಿ ಹೇಮಲತಾ ಆದ್ರೂ ಆಗಿರ್ಬೋದು, ರಿಚಾ ಘೋಷ್ ಒಂದು ಬೌಂಡ್ರಿ ತಗೊಂತಾರೆ, ಮೇ ಬಿ ಆಡ್ತಾರೆ ಅನ್ಕೊಂಡಿದ್ವಿ, ಬಟ್ ಅವರು ಕೂಡ ಬೇಗ ಔಟ್ ಆಗ್ತಾರೆ. ಆ್ಯಂಡ್ ರಾಧಾ ಯಾದವ್ ಅವ್ರನ್ನ ಪ್ರಮೋಟ್ ಮಾಡಿರ್ತಾರೆ, ಅವರು ಕೂಡ ಅಲ್ಲಿ ಜಾಸ್ತಿ ನಿಂತ್ಕೊಳ್ಳಲ್ಲ. ಬಟ್ ಕೊನೆಗೆ ಅಲ್ಲಿ ಜಾಯ್ನ್ ಆಗಿರುವಂಥದ್ದು ನದಿನ ಡಿ ಕ್ಲರ್ಕ್ ಆ್ಯಂಡ್ ಅರುಂಧತಿ ರೆಡ್ಡಿ 25 ಬಾಲ್ಸ್, ಒಂದು ಚಿಕ್ಕ ಆಟ ಆದರೂ ಕೂಡ ಒಂದು ಒಳ್ಳೆ ಸಾಥ್ ಕೊಟ್ಟರು ಅಂತಲೇ ಹೇಳ್ಬೋದು ನದಿನ ಡಿ ಕ್ಲರ್ಕ್ಗೆ. ಆ್ಯಂಡ್ ನದಿನ ಡಿ ಕ್ಲರ್ಕ್ ಬಗ್ಗೆ ಏನು ಮಾತಾಡೋದು, ಅದ್ಭುತವಾಗಿರುವಂಥ ಒಂದು ಹಾಕು. ಎಲ್ಲರೂ ಕೂಡ ಆಸೆ ಬಿಟ್ಬಿಟ್ಟಿದ್ರು ಇನ್ನೇನು, ಯಾಕಂತಂದರೆ 40ಕ್ಕೆ 0 ಇದ್ದಂಥದ್ದು ಅಲ್ಲಿ 65ಗೆ 5 ವಿಕೆಟ್ಸ್ ಹೋಗುತ್ತೆ. 7.4 ರನ್ ರೇಟ್ ಇತ್ತು, ಬಟ್ ವಿಕೆಟ್ಸ್ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ಅರುಂಧತಿ ರೆಡ್ಡಿ ಆ್ಯಂಡ್ ಡಿ ಕ್ಲರ್ಕ್ ಅವರು ಇಬ್ಬರು ಸೇರಿಕೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಕೊನೆಯಲ್ಲಿ ಅಲ್ಲಿ ಅರುಂಧತಿ ರೆಡ್ಡಿ ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆ ಬಂದ ಶ್ರೇಯಾಂಕಾ ಪಾಟೀಲ್ ಕೂಡ ಅವರು ಕೂಡ ಏನು ಅಂದರೆ ರನ್ಸ್ ಮಾಡಲಿಲ್ಲ. ಬಟ್ ಕೊನೆಯಲ್ಲಿ ಇದ್ದಂಥದ್ದು ನದಿನ ಡಿ ಕ್ಲರ್ಕ್ ಅವರು ಕೊನೆಯ ಒಂದು ಓವರಲ್ಲಿ ಬೇಕಾಗಿರುವಂಥದ್ದು 18 ರನ್ನು, 2 ಬಾಲ್ ಡಾಟ್ ಆಗುತ್ತೆ. ಆ್ಯಂಡ್ 4 ಬಾಲಲ್ಲಿ 18 ರನ್ ಬೇಕಾಗುತ್ತೆ. ಬಟ್ ಎಂಥ ಒಂದು ಬ್ಯಾಟಿಂಗ್ ಅವರು, 6-4 6-4 4 ಬಾಲಲ್ಲಿ ಬೌಂಡ್ರಿಗಳನ್ನ ಗಳಿಸಿ RCB ತಂಡಕ್ಕೆ ಮೊದಲ ಪಂದ್ಯದಲ್ಲಿ ಜಯ ಗಳಿಸಿ ಕೊಟ್ಟಿರುವಂಥದ್ದು ನದಿನೆ ದಿ ಕ್ಲರ್ಕ್ ಅವರು. ಸೌತ್ ಆಫ್ರಿಕಾ ಆಲ್ರೌಂಡರ್ ಅಗೇನ್ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಮಾಡಿದ್ರು, ಅದ್ಭುತವಾಗಿರುವಂಥ ಪಂದ್ಯ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದನ್ನೇ ಒಂದು ವಿನ್ನಿಂಗ್ ಸ್ಟ್ರೀಕ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ RCB ಈ ಒಂದು ಸೀಸನ್ನ ಗೆಲ್ಲಬಹುದು ಅಂತ ನನಗನ್ಸುತ್ತೆ. ಬಟ್ ಕೆಲವೊಂದು ಮಿಸ್ಟೇಕ್ಸ್ಗಳು ಕೂಡ ಮಾಡಿದೆ RCB ತಂಡ. 2-3 ಕ್ಯಾಚ್ ಬಿಡ್ತು, ಆ್ಯಂಡ್ ಕೆಲವೊಂದು ಬೌಂಡ್ರೀಸ್ಗಳನ್ನ ಕೂಡ ಫೀಲ್ಡಿಂಗಲ್ಲಿ ಬಿಡ್ತು. ಅರುಂಧತಿ ರೆಡ್ಡಿ ಒಂದು ಫೀಲ್ಡಿಂಗ್ ಅಲ್ಲಿ ಒಂದು ಮಿಸ್ ಮಾಡಿದ್ರು. ಸೊ ಈ ರೀತಿಯ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಸರಿ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಬ್ಯಾಟಿಂಗ್ ಡೆಪ್ತ್ ನನಗೆ ಎಲ್ಲೂ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಹ್ಯಾರಿಸ್ ಕೂಡ ಬೇಗ ಔಟ್ ಆದರು, ಮಂದಣ್ಣ ಔಟ್ ಆದರು. ಅವರಿಬ್ಬರು ಔಟ್ ಆದರೆ ಕೆಳಗಡೆಗೆ ರಿಚಾ ಘೋಷ್ ಒಬ್ಬರೇ ಇದ್ದಾರೆ. ಅದು ಬಿಟ್ಟರೆ ಅಂಥದ್ದು ಯಾರು ಕೂಡ ನನಗೆ ಬ್ಯಾಟಿಂಗಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಇವತ್ತೇನೋ ನಿನ್ನೆ ಒಂದು ಪಂದ್ಯದಲ್ಲೇ ಕ್ಲರ್ಕ್ ಏನೋ ಆಡಿದ್ರು, ಸೊ ಅವರು ಕೈ ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲ, ಯಾರು ಕೂಡ ಅಂಥ ಒಂದು ಬ್ಯಾಟಿಂಗ್ ಡೆಪ್ತ್ ಕಾಣಿಸ್ತಾ ಇಲ್ಲ. ಸೊ ಇನ್ನೊಂದು ಚೂರು ಬ್ಯಾಟಿಂಗ್ ಡೆಪ್ತಲ್ಲಿ ಬೇಕಾಗುತ್ತೆ ಅಂತ ನನಗನ್ಸುತ್ತೆ. ಮೇ ಬಿ ಅದನ್ನು ಮುಂದಿನ ಒಂದು ಪಂದ್ಯಗಳಲ್ಲಿ ಸರಿ ಪಡಿಸ್ಕೊತಾರೆ ಅಂತ ಅನ್ಕೊತೀನಿ. ಓಕೆ, ಪ್ಲೇಯಿಂಗ್ ಎಲೆವನಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಿ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿನ್ನೆ ಒಂದು ಪಂದ್ಯದಲ್ಲಿ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.